ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ಇವಾಗ ಪ್ರೆಗ್ನೆಂಟ್ ಅಂತ ಅಂದಾಗ BP ಶುಗರ್ ವೇರಿಯೇಷನ್ ಬರೋದು, ಹಿಮೋಗ್ಲೋಬಿನ್ ವೇರಿಯೇಷನ್ ಆಗೋದು, ಇದೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಯಾರೋ ಭಯ ಪಡ್ಕೊಳ್ಳುವಂಥದ್ದು, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನೂ ಇರೋದಿಲ್ಲ. ಅದ್ರ ಬಗ್ಗೆ ಟೇಕ್ ಕೇರ್ ಮಾಡಬೇಕು ಅಷ್ಟೇ. ಸೊ ನನ್ನ ರಿಪೋರ್ಟ್ ಹೇಗಿತ್ತು ಅಂತ ತೋರಿಸಲ್ಲ, ಬಟ್ ಹೇಳ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ನನ್ನ ವೈಯಕ್ತಿಕ ವಿಡಿಯೋ ಆಗಿರುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು SP ನಾರಾಯಣ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬಾರ್ದು. ಓಕೆನಾ? ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಇಲ್ಲೊಂದು ಬುಕ್ ಇದೆ, ಡೈರಿ ಆಯಿತಾ. ಸೊ ಇದು ನಮ್ಮ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿರುವಂಥದ್ದು. ಸೊ ಈ ಡೈರಿಯಲ್ಲಿ ನನ್ನ ಜರ್ನಿ ಆಫ್ ಪ್ರೆಗ್ನೆನ್ಸಿನ ನಾನು ಪ್ರತಿಯೊಂದು ಮೆಮೊರೀಸ್ನ ಬರೆದಿಟ್ಕೊಂಡಿದ್ದೀನಿ. ನನಗೆ ಡೈರಿ ಬರೆಯೋದು ಅವಾಗ ಅಭ್ಯಾಸ ಇದೆ. ಆದರೆ ಈ ಒಂದು ಡೈರಿಯಲ್ಲಿ 2025 ಡೈರಿಯಲ್ಲಿ ನಾನು ಬರೀ ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಾನು ಬರೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ನಿಮ್ಗೆ ತೋರಿಸಲ್ಲ. ಡೇ ಒನ್ನಿಂದನೂ ಏನಾಯಿತು ಅದನ್ನು ಪ್ರತಿಯೊಂದನ್ನು ಕೂಡ ನಾನು ಇದರಲ್ಲಿ ಬರೆದಿಟ್ಕೊಂಡಿದ್ದೀನಿ. ಪ್ರೆಗ್ನೆನ್ಸಿನ ನಾವು ಒಂದ್ಸಲ ಕನ್ಫರ್ಮ್ ನಾವು ಮಾಡ್ಕೋತೀವಿ, ಅದು ನಿಮ್ಗೆಲ್ರಿಗೆ ಗೊತ್ತು. ಸೊ ಅದಾದಮೇಲೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ. ಸೊ ಅವರು ನಮಗೆ ಫಸ್ಟ್ ಒಂದು ಸ್ಕ್ಯಾನಿಂಗ್ ಹೇಳ್ತಾರೆ. ಸೊ ಆ ಸ್ಕ್ಯಾನಿಂಗ್ ಆದಮೇಲೆ ನಮಗೆ ನೆಕ್ಸ್ಟು ಟೋಟಲ್ ಆಗೊಂದು 4 ಸ್ಕ್ಯಾನಿಂಗ್ ಆಗುತ್ತೆ ಅಲ್ವಾ. ಸೊ ನನ್ನ ಫಸ್ಟ್ ಸ್ಕ್ಯಾನಿಂಗ್ ಆಗಸ್ಟಲ್ಲಿ ಆಗುತ್ತೆ. ಅದಾದಮೇಲೆ ನನಗೆ 3rd ಮಂತಿದ್ದು ಸ್ಕ್ಯಾನಿಂಗ್ ಬಂದು ಸೆಪ್ಟೆಂಬರ್ 10th ಆಗುತ್ತೆ. ಪ್ರತಿ ಟೈಮಲ್ಲಿ ನಾನು 10th ಹೋಗ್ತಾ ಇದ್ದೆ. ಸೆಪ್ಟೆಂಬರ್ 10th ನನಗೆ 3rd ಮಂತಿದ್ದು ಸ್ಕ್ಯಾನಿಂಗ್ ಆಗುತ್ತೆ. ಸೊ ನಮಗೆ ಕೆಲವೊಂದು ಟೆಸ್ಟ್ಗಳೆಲ್ಲ ಆಗುತ್ತೆ ಅಲ್ವಾ. ಸೊ ಎಲ್ಲ ನಾರ್ಮಲ್ ಆಗಿರುತ್ತೆ ಆ ಟೈಮಲ್ಲಿ, ನಥಿಂಗ್ ಪ್ರಾಬ್ಲಮ್. ಓಕೆ, ಸೊ 2 ಟ್ಯಾಬ್ಲೆಟ್ ಕೊಡ್ತಾರೆ. ಆ ಟ್ಯಾಬ್ಲೆಟಲ್ಲಿ ನುಂಗೋದು ಮಾತ್ರ ಯಮ್ಮ ತುಂಬ ಕಷ್ಟ ಆಗುತ್ತೆ. ಆ ಟ್ಯಾಬ್ಲೆಟ್ ನುಂಗಿ ಕೆಲವ್ರಿಗೆ ವಾಮಿಟ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಬೇಬಿಗೋಸ್ಕರ ಅಲ್ವಾ. ಸೊ ನಾವು ಅದನ್ನು ಫಾಲೋ ಅಪ್ ಮಾಡಲೇಬೇಕು, ಸ್ಕಿಪ್ ಮಾಡಬಾರ್ದು. ಎಸ್, 5 ಮಂತ್ ಸ್ಕ್ಯಾನಿಂಗ್ ಬಂದು ನನಗೆ 8/11/2024 ಆಗುತ್ತೆ. ಅಂದರೆ ಆಗಸ್ಟಲ್ಲಿ ಆಗುತ್ತೆ, ಜುಲೈ ಆಗಸ್ಟ್. ಎಸ್, 5 ಮಂತ್ ಸ್ಕ್ಯಾನಿಂಗಲ್ಲಿ ನನ್ನ ರಿಪೋರ್ಟ್ ಹೇಗಿತ್ತು? ಬೇಬಿ ಎಲ್ಲ ನಾರ್ಮಲ್ ಆಗಿತ್ತು, ಬಟ್ ನನ್ನ ಪ್ಲಸೆಂಟಾ ಬಂದುಬಿಟ್ಟು ಲೋ ಲೈನಲ್ಲಿ ಇತ್ತು ಅಂತ ಡಾಕ್ಟರ್ ನನಗೆ ಹೇಳಿದರು. ತುಂಬ ಶೆಕೆ ಇದೆ, ಫ್ಯಾನ್ ಹಾಕಿದ್ರೆ ಸೌಂಡ್ ಆಗುತ್ತೆ. ಸೊ ಓಕೆ, ನನ್ನ ಪ್ಲಸೆಂಟಾ ಬಂದು ಲೋ ಲೈನಲ್ಲಿದೆ ಅಂತ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡ್ತಾರೆ. ಸ್ವಲ್ಪ ಟೇಕ್ ಕೇರ್ ಮಾಡಬೇಕು, ಜಾಸ್ತಿ ಟ್ರಾವೆಲ್ ಮಾಡಬಾರ್ದು, ಗಾಡೀಲಿ ಹೋಗಬಾರ್ದು. ನಾನು 8 ಮಂತ್ಸ್ ತನಕನೂ ಹೋಗ್ತಾ ಇದ್ದೆ ಗಾಡೀಲಿ, ಅಂದರೆ ನಾನು ಸ್ಕೂಟಿಲಿ ಹೋಗ್ತಾ ಇದ್ದೆ. ನನಗೆ ತುಂಬ ಇಷ್ಟ, ಸೊ ಅದಕ್ಕೆ ಹೋಗ್ತಾ ಇದ್ದೆ. ಬಟ್ ಹೋಗಬಾರ್ದು ಅಂದರೆ ಡಾಕ್ಟರ್ ಹೇಳಿದ ಮೇಲೆ ತುಂಬ ಕಮ್ಮಿ ಮಾಡಿದ್ದೆ, ಅವಾಯ್ಡ್ ಮಾಡಿದ್ದೆ. ಯಾವತ್ತಾದ್ರೂ ಒಂದು ದಿವಸ ಅರ್ಜೆಂಟಲ್ಲಿ ಹೋಗಬೇಕು ಅಂತ ಹೇಳಿದರೆ ಹೋಗ್ತಾ ಇದ್ದೆ ನಾನು. ಬಟ್ ಟೇಕ್ ಕೇರ್ ಮಾಡಿಲ್ಲ ಅಂತ ಡೆಫಿನೆಟ್ಲಿ ಹೇಳಲ್ಲ. ಎಲ್ಲೂ ಟ್ರಾವೆಲ್ ಮಾಡಲಿಲ್ಲ ನಾನು, ಬಸ್ಸಲ್ಲೆಲ್ಲ ಜಾಸ್ತಿ ಟ್ರಾವೆಲ್ಲೇ ಮಾಡಲಿಲ್ಲ. ಅಂದರೆ ಡಾಕ್ಟರ್ ಆವಾಗಲೇ ಸಜೆಸ್ಟ್ ಮಾಡಿದರು ನನಗೆ 7 ಮಂತ್ಸಿಗೆ ಕರೆಕ್ಟ್ ಆಗುತ್ತೆ, ನಥಿಂಗ್ ಪ್ರಾಬ್ಲಮ್ ಅಂತ ಹೇಳಿ. ಯಾಕಂದರೆ ಅವಾಗ ಪ್ಲಸೆಂಟಾ ಮೇಲೆ ಅಂದರೆ ಮಗು ಗ್ರೋತ್ ಆಗ್ತಾ ಇದ್ದ ಹಾಗೆ ಪ್ಲಸೆಂಟಾ ಮೇಲೆ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಬಂದು 7 ಮಂತ್ಸಲ್ಲಿ ಮತ್ತೆ ಸ್ಕ್ಯಾನಿಂಗ್ ಆಯಿತು. ಸೊ 7 ಮಂತ್ ಸ್ಕ್ಯಾನಿಂಗ್ ಆದಾಗ ನನ್ನ ಪ್ಲಸೆಂಟಾ ಮೇಲೆ ಬಂದಿತ್ತು. 5th ಮಂತಲ್ಲಿ ಹೋಗಿದ್ದಾಗ ನನಗೆ ಡಾಕ್ಟರ್ ಹೇಳಿದರು BP ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಟೇಕ್ ಕೇರ್ ಮಾಡಬೇಕು ಅದ್ರ ಬಗ್ಗೆ ಅಂತ. ಸೊ ಅವಾಗ ನಾನು ಟ್ಯಾಬ್ಲೆಟ್ ಎಲ್ಲ ಏನೂ ತೊಗೊಳ್ಳಲ್ಲ, ಕಮ್ಮಿ ಇರಲಿ ಜಾಸ್ತಿ ಇದ್ರೂ. ಸೊ ನಾನು ಟೇಕ್ ಕೇರ್ ತೊಗೋತೀನಿ. ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಫಸ್ಟ್ 1 ವೀಕ್ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಸೊ ಅಗೇನ್ ನಾನು 1 ವೀಕ್ ಮೇಲೆ ನಮ್ಮ ಪಕ್ಕದಲ್ಲೇ ಕ್ಲಿನಿಕಲ್ಲಿ ಚೆಕ್ ಮಾಡೋಣ BP ಹೇಗಿದೆ ಅಂತ ನೋಡಿದ್ರೆ ಮತ್ತೆ ನನಗೆ ಸ್ವಲ್ಪ ಕಮ್ಮಿನೇ ಇದೆ ಅಂತ ಅನ್ನಿಸ್ತು. ಅವ್ರು ಹೇಳಿದ್ರು. ಸೊ ಅವಾಗ ನಾನು ಸ್ವಲ್ಪ ಅಲರ್ಟ್ ಆದೆ. ಸೊ ಬೇಬಿಗೆ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರು ನಮ್ಮ ಬೇಬಿಗಾಗಿರುತ್ತೆ ಆ ಟೈಮಲ್ಲೆಲ್ಲ. ಸೊ ಅವಾಗ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ದಿನ ಸಂಜೆ ನಾನು ಇದು ಗಂಜಿ ನೀರು ಬರುತ್ತೆ ಅಲ್ವಾ, ಸೊ ಅದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ, BP ಲೋ ಇದ್ದಾಗ ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನಬೇಕು. ಸೊ ಉಪ್ಪು ಜಾಸ್ತಿ ಹಾಕ್ಕೊಂಡು ನಾನು ತಿಂತಾಯಿದ್ದೆ. ಸೊ ಅದ್ರ ಜೊತೆಗೆ ಫ್ರೂಟ್ಸು, ಡ್ರೈ ಫ್ರೂಟ್ಸು ಅದೆಲ್ಲ ತಿಂತಾಯಿದ್ದೆ. ಸೊ ಅದಾದಮೇಲೆ ನನಗೆ ಯಾವತ್ತೂ ಅಷ್ಟೇ 9 ಮಂತ್ಸ್ವರೆಗೂ ನನಗೆ BPದು ಪ್ರಾಬ್ಲಮೇ ಬರಲಿಲ್ಲ, ನಾರ್ಮಲ್ ಆಯಿತು, ಕರೆಕ್ಟ್ ಆಯಿತು. ನೆಕ್ಸ್ಟ್ ಬಂದು 7 ಮಂತ್ಸಲ್ಲಿ
ನಮಗೆ ಇನ್ನೊಂದು ಸ್ಕ್ಯಾನಿಂಗ್ ಆಗುತ್ತೆ. ಸೊ 7 ಮಂತ್ ಸ್ಕ್ಯಾನಿಂಗ್ ಬಂದು ನನಗೆ ಜಾನ್ವರಲ್ಲಿ ಆಯಿತು. ಯಾಕಂದರೆ ಡಿಸೆಂಬರಲ್ಲಿ ಆಗಬೇಕಾಗಿತ್ತು, ಡಾಕ್ಟರ್ ಇರಲಿಲ್ಲ ಅಂತ ಜಾನ್ವರಲ್ಲಿ ನನ್ನ ಸ್ಕ್ಯಾನಿಂಗ್ ಆಯಿತು. ಸೊ ಆವಾಗ ನಮಗೊಂದು ಟೆಸ್ಟ್ ಕೊಟ್ಟಿದ್ರು. ಅದು 7 ಮಂತ್ಸಿಗೆ ಆ ಟೆಸ್ಟ್ ಆಗಬೇಕು, ಗ್ಲುಕೋಸ್ ಟೆಸ್ಟ್ ಅಂತೇಳಿ. ಸೊ ಅದರಲ್ಲಿ ನಮ್ಮದು ಇದು HP ಲೆವೆಲ್ ಎಲ್ಲ ಟೆಸ್ಟ್ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆನೂ ಮಾಡ್ತಾರೆ. ಸೊ ಆ ಟೈಮಲ್ಲಿ ಒಂದು ಸಲ ಟೆಸ್ಟ್ ಮಾಡ್ತಾರೆ. ಸೊ ಆವಾಗ ನನಗೇನು ಸಮಸ್ಯೆ ಇರಲಿಲ್ಲ, BP ಕರೆಕ್ಟ್ ಆಯಿತು, ಆಮೇಲೆ ಬೇಬಿ ನಾರ್ಮಲ್, ನಥಿಂಗ್ ಪ್ರಾಬ್ಲಮ್ ಇತ್ತು. ಬಟ್ HP ಲೆವೆಲ್ಲು 10+ ಇತ್ತು, 12 ಹಂಗೆಂಗೂ ಇರಬೇಕು ಅಂತ ಕೆಲವರು ಹೇಳ್ತಾರೆ. ಸೊ ಅವಾಗ ಡಾಕ್ಟರ್ ನನಗೆ ಮೆಸೇಜ್ ಮಾಡಿದರು, ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿ. ಸೊ ಆವಾಗ ನಾನು ಇವಾಗ ಮಿಕ್ಕಿದ್ದೆಲ್ಲ ಕರೆಕ್ಟ್ ಆಗಿದೆ ಅಲ್ವಾ, ನನಗೇನು ಸಮಸ್ಯೆ ಇದೆ ನಾನು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಹಿಮೋಗ್ಲೋಬಿನ್ನ ನಾನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಅಷ್ಟು ಬಂತು ಅದು ತಿನ್ನಬೇಕು ಅಂತ. ಬಟ್ ನನಗೆ ಅಂತ ನಾನೊಂದು 10 ಡೇಸ್ ಟಾಸ್ಕ್ ತೊಗೊಂಡೆ. 10 ಡೇಸಲ್ಲಿ ನನಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗಬೇಕು ಅಂತ. 10+ ಏನು ಕಮ್ಮಿ ಅಲ್ಲ, ಬಟ್ ಇನ್ನು 1% ಜಾಸ್ತಿ ಆಗಬೇಕಾಗಿತ್ತು. ಅದಕ್ಕೆ ನಾನು 10 ಡೇಸ್ ನಾನು ಟಾಸ್ಕ್ ತೊಗೊಂಡೆ. ತುಂಬ ನಾವು ಮಾಡೋದಿರುತ್ತೆ, ಬಟ್ ಅಷ್ಟು ಮಾಡೋಕ್ಕಾಗಲ್ಲ. ಸೊ ನಾನು 10 ಡೇಸ್ಗೆ ಏನು ಬೇಕು, ನಾನು ಡೈಲಿ ಈವ್ನಿಂಗ್ ಬಂದು ರಾಗಿ ಅಂಬಲಿ ಕುಡಿತಾ ಇದ್ದೆ. ತುಂಬ ಒಳ್ಳೆಯದು ಹೆಲ್ತ್ಗೆ. ನಿಮಗೂ ಅಷ್ಟೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ. ನಾನೇನು ಮಾಡಿದ್ದೀನಿ ಅನ್ನೋದನ್ನು ಅಷ್ಟೇ ನಾನು ಹೇಳ್ತೀನಿ. ಸೊ ಡೈಲಿ ನಾನು ಈವ್ನಿಂಗು ರಾಗಿ ಅಂಬಲಿ ಕುಡಿತಾ ಇದ್ದೆ. ಸೊ ಅದಾದಮೇಲೆ ಪ್ಲಮ್ ಫ್ರೂಟ್ಸ್ ಬಂದು ತುಂಬ ಒಳ್ಳೆಯದು ಆಯಿತಾ. ಸೊ ನೋಡಿ, ಪ್ಲಮ್ ಫ್ರೂಟ್ ಅಂತ ಹೇಳಿದರೆ ಇದೆ. ಪ್ಲಮ್ ಫ್ರೂಟ್ಸಿಂದ ನಮಗೆ ತುಂಬ ಯೂಸ್ಫುಲ್ ಇದೆ. ಸೊ ಇದರಿಂದ ನಮ್ಮ ಬ್ಲಡ್ ತುಂಬ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾನು ಸರ್ಚ್ ಮಾಡಿದಾಗ ನನಗೆ ಇದು ಬೆಟರ್ ಅಂತ ಅನ್ನಿಸ್ತು. ಸೊ ಈ ಒಂದು ಫ್ರೂಟ್ಸ್ನ ನಾನು ಆ ಟೈಮಲ್ಲಿ ತಿಂತಾ ಇದ್ದೆ. ಆ್ಯಂಡ್ ವಾರದಲ್ಲಿ ನಾನು 10 ಡೇಸ್ಗಿಂತ ಮುಂಚೆನೇ ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ. ವಾರದಲ್ಲಿ 2 ಸಲ ನಾನು ಬೀಟ್ರೂಟ್ ಜ್ಯೂಸ್ ಕುಡ್ದಿದ್ದೀನಿ. ಸೊ ಡೈಲಿ ಕೊಡ್ದಿಲ್ಲ, ವಾರದಲ್ಲಿ 2 ಟೈಮ್ಸ್ ಕುಡ್ದಿದ್ದೀನಿ. ಆ್ಯಂಡ್ ಮಿಕ್ಕಿರೋದು ಡ್ರೈ ಫ್ರೂಟ್ಸ್ ಅದು ಇದು ಎಲ್ಲ ತಿಂತಾ ಇದ್ದೆ. ಸೊಪ್ಪು ಜಾಸ್ತಿ ತಿಂದರೂ ತುಂಬ ಒಳ್ಳೆಯದು. ಈ ಥರ ನಾನು ಟೇಕ್ ಕೇರ್ ಮಾಡಿ, ಸೊ ನನ್ನ ಹಿಮೋಗ್ಲೋಬಿನ್ ಲೆವೆಲ್ ನೆಕ್ಸ್ಟ್ ನಾನು ಟೆಸ್ಟಿಗೆ ಹೋದಾಗ ಜಾಸ್ತಿ ಆಯಿತು, 1% ಜಾಸ್ತಿ ಆಗಿತ್ತು. 11+ಗೆ ಬಂದು ನಿಂತಿತ್ತು. ಅವ್ರು ಹೇಳಿದರು ಏನು 10+ ಏನು ಪ್ರಾಬ್ಲಮ್ ಇಲ್ಲ ಅಂತ, ಬಟ್ 11+ಗೆ ಬಂದು ನಿಂತಿತ್ತು. ನನಗೆ ಖುಷಿ ಆಯಿತು, ಯಾಕಂದರೆ ನಾನು ಸೆಲ್ಫಾಗಿ ನಾನೇ ಒಂದು ಟಾಸ್ಕ್ ತೊಗೊಂಡು ಮಾಡ್ಕೊಂಡಿದ್ದಲ್ಲ. ಸೊ ನಂಗೆ ಖುಷಿ ಆಯಿತು, ಯಾಕೆ ಟ್ಯಾಬ್ಲೆಟ್ಗೆಲ್ಲ ನನಗೆ ಹೋಗಲ್ಲ, ನನಗೆ ಇಷ್ಟ ಆಗಲ್ಲ ಅದಕ್ಕೆ ಹಾಗೆ. ಓಕೆ, ಎಂಟೈರ್ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ 1 to 9 ಮಂತ್ಸ್ವರೆಗೆ ನನಗೆ ಒಂದ್ಸಲ BP ಲೋ ಬಂದಿದ್ದು. ಸೊ ಅದಾದಮೇಲೆ ಕರೆಕ್ಟ್ ಆಗಿದೆ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ನೆಕ್ಸ್ಟ್ ನನಗೆ ಹಿಮೋಗ್ಲೋಬಿನ್ ಕಮ್ಮಿ ಇದ್ದಿದ್ದು. ಸೊ ಅದನ್ನು ಅಷ್ಟೇ ಕರೆಕ್ಟ್ ಆಯಿತು, ಅದನ್ನು ಏನು ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ಯಾವತ್ತೂ ಅಷ್ಟೇ ನಮಗೆ ಏನಾದರೂ ಡಾಕ್ಟರ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಭಯ ಪಡ್ಕೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ಅದನ್ನು ಕೂಲಾಗಿ ತೊಗೊಂಡು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿ ಆ ಥರ ನಾವು ಅದಕ್ಕೆ ಬೇಕಾಗಿರೋದನ್ನು ನಾವು ಟೇಕ್ ಕೇರ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ನಮ್ಮ ಬೇಬಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ 9 ಮಂತ್ಸ್ ನನಗೆ ದೇವರಲ್ಲಿ ನಾನು ಒಂದೇ ಪ್ರಾರ್ಥನೆ ಮಾಡೋದು, ನನ್ನ ಮಗು ಹೆಲ್ದಿಯಾಗಿರಲಿ ಅಂತ ಅಷ್ಟೇ, ಹೆಲ್ದಿಯಾಗಿ ಡೆಲಿವರಿ ಆಗಲಿ ಅಂತ. ಸೊ ನಿಮ್ಮ ಆಶೀರ್ವಾದ ಕೂಡ ನನಗೆ ತುಂಬ ಇಂಪಾರ್ಟೆಂಟ್. ಸೊ ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಒಳ್ಳೆ ಥರ ಡೆಲಿವರಿ ಆಗಲಿ ಅಂತ. ಆ್ಯಂಡ್ ಯಾರೆಲ್ಲ ಪ್ರೆಗ್ನೆಂಟ್ ಆಗಿದ್ದೀರಾ ಅವ್ರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತೀನಿ. ಸೊ ನೀವು ಕೂಡ ನನಗೆ ಆಶೀರ್ವಾದ ಮಾಡಿ, ವಿಶ್ ಮಾಡಿ ಚೆನ್ನಾಗಿ ಡೆಲಿವರಿ ಆಗಲಿ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕಿಂತ ಮುಂಚೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆಯಿತಾ. ಸೊ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೋಗಲ್ಲ, ನನಗೂ ಇಷ್ಟ ಆಗಲ್ಲ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.